ಬಂದಿದ್ದೇನೆ. ಒಮ್ಮೆ ಬಾಗಿಲು ಬೇರೆ ಸಖಿ ಇಷ್ಟು ಹೇಳಲಿಕ್ಕೆ ಇಷ್ಟು ಹೊತ್ತು ಬೇಕಿದ್ದೇನೆ. ನಾವೀಗ ಮುಳ್ಳಿ ಮರ ಬೆಳೆದಿದ್ದ ಹೇಗೂ ಮನೆ ಬಾಗಿಲಿಗೆ ಬಂದಿದ್ದಾರಲ್ಲ. ಬನ್ನಿ ಬನ್ನಿ. ಗೋವಿಂದ ಯಾರು ಹೇಳುದು ಕೇಳುವುದೇ ಇಲ್ಲ. ಪುಣ್ಯ ಕಟ್ಟಿಕೊಳ್ಳಿ. ಗೋವಿಂದ ಗೋವಿಂದ. ಏನಲ್ಲಿ ರಥೋತ್ಸವ ಆಗ್ತಾ ಉಂಟಾ? ಮತ್ತೆ ಮಂಗಳ ರಜೆ ಆಯ್ತಲ್ಲ, ಬಾಗಿಲು ತೆಗೆದು. ಹೌದು, ಇನ್ನೊಂದು ಸ್ವಲ್ಪ ತೀರ್ಥ ತಗೊಂಡು ಹೋಗುವ. ನಾನು ನಿನ್ನಲ್ಲಿ ಹೇಳಿದೆ, ನಾವು ಹೆಚ್ಚು ಮಾತಾಡುದು ಬೇಡ, ಬೇಗ ಹೋಗುವ, ಬಾಯಿಗೆ ತುಳಸಿ ದಳ ನೀರು ಬಿಡುವಂತ. ನಾವು ಬರುವಾಗ ಹೋಗಿ ಆಗಿದೆ. ಅದು ಮುಸ್ಕು ಹಾಕಿತ್ತು. ಹಾಕಿದಲ್ಲ ನೋಡು, ಮುಸ್ಲಿನ ಒಳಗಿಂದ ಅದೇ ಉಂಟಾ? ಉಪ್ಪಿನಕಾಯಿ ಪಹಣಿ ಕಟ್ಟಿದ್ವಿ. ಯಾಕೆ ಈಗ ಸಿಟ್ಟಿನಲ್ಲಿ ಇರ್ತೇವೆ, ಸಮಾಧಾನ ಯಾತಗೆ ಮುನಿಸೀಗ ಸುಡುಮದಿಗೆ ಬೆಂಕಿ ಕೊಟ್ಟು ಆಗಿದೆ ಅವಾಗಲೇ. ನಾನು ಸುಡುಮದಿಗೆ ಬೆಂಕಿ ಕೊಡುವುದಾ? ಅಲ್ಲಿನ ಪ್ರತಿಕ್ರಿಯೆ ಹೇಗೆ ಅಂತ ಹೇಳುವುದಕ್ಕಾಗುದಿಲ್ಲ. ಹಾಗೆ ಹಾಗೆ ಗೊತ್ತಾಯ್ತಾ? ಜನಗಳನ್ನು ಹಟ್ಟಿಗೆ ಕರೆಯುವುದು. ಓ ಭಾಮ, ಓ ಭಾಮ, ಮುದ್ದು ಮುದ್ದು ರಮಣಿ. ರಾಮಣಿ ಯಾರು? ರಾಮಣಿ ಮುದ್ದು ರಮಣಿ. ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾವತ್ತೂ ನಿನ್ನ ಸನಿಹಕ್ಕೆ ಬಂದಂತಹ ಸಂದರ್ಭ. ಹೌದು. ಬನ್ನಿ ಕುಳಿತುಕೊಳ್ಳಿ, ಸ್ವಲ್ಪ ಕುಳಿತುಕೊಳ್ಳಿ, ಹಾಗೆ ಸಾಕು. ನಿಮಗೆ ತಿನ್ನುವುದಕ್ಕೆ ಏನು ಬೇಕು? ಈಗ ಸದ್ಯಕ್ಕೆ ಏನು ತಿನ್ನುವುದಕ್ಕೆ ಬೇಡ ನನಗೆ. ನಿಮಗೆ ಕುಡಿಯುವುದಕ್ಕೆ ಏನಾದರೂ ಬೇಕಾ? ನಾನು ಏನಾದ್ರು ಕುಡಿಯಾದ್ರೂ ತಿನ್ನುವುದಕ್ಕೆ ಬೇಕು ನನಗೆ. ನಿಮ್ಮ ಪಾದ ತೊಳೆದದನ್ನೇ ತೀರ್ಥವನ್ನು ಹಾಗೆ ನಾನು ಸ್ವೀಕರಿಸಿದ್ದೇನೆ.
ಪಾದ ತೊಳೆಯೋದು ಬೇಡ ಧೂಳುಂಟು. ಪತಿ ದೇವರು ಪತಿ ದೇವ ಹಾ, ಹೀಗೆ. ಪರಾದೈವ ಪರದೈವ. ಎನ್ನುವ ಹಾಗೆ ನೀನು ಆಡಿಕೊಳ್ತಾ ಇದ್ದವಳು ನಾನು ಇಂದು ಮಾತ್ರ ಹಾಗಲ್ಲ. ಆಗಲ್ಲ. ನಿನ್ನ ಕಣ್ಣುಗಳನ್ನು ನೋಡಿದ್ರೆ ಎರಡು ಉಂಡೆ ಉರುಳುತ್ತಾ ಉಂಟು. ಯಾವ ಉಂಡೆಯ ಕಣ್ಣುಂಡೆ ಎಂದದುಂಡೆ ಹಾಗಾಗಿವೆ. ಹೌದು. ಶರೀರ ನಡುಗುತ್ತಾ ಇದೆ. ನಡುಗ್ತಾ ಇದೆ. ನಾಲಿಗೆ ತಡವರಿಸ್ತಾ ಇದೆ. ಯಾಕೆ ಭಾಮ? ಏ ಭಾಮ? ನನಗೆ ಏನು ಅಪರಾಧವಾಗಿದೆ? ಆಗಿದೆ? ಯಾಕೆ ಈ ರೀತಿಯ ಸಿಟ್ಟು? ಸೆಟ್ಟು ಹೇಳಬಾರದೆ.